ಅಂತೂ ಯುವ ಸಿಂಹಗಳ ಹೋರಾಟಕ್ಕೆ ಜಯ ಸಿಕ್ಕಿತು. ಇವರ ಆರ್ಭಟಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರು ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಸೋನಂ ವಾಂಗ್ಚುಕ್ ಹಾಗೂ ವಿದ್ಯಾರ್ಥಿಗಳ ಹೋರಾಟಕ್ಕೆ ಮಣಿದು ನರೇಂದ್ರ ಮೋದಿ ಅವರ ವಿಡಿಯೋ ಬಿಟ್ಟ 1 ಗಂಟೆಗೆ ಸೋನಂ ವಾಂಗ್ಚುಕ್ ಅವರು ತಮ್ಮ ಉಪವಾಸ ಸತ್ಯಾಗ್ರಹವನ್ನ ಕೊನೆಗೊಳಿಸಿದ್ದಾರೆ. ಖುದ್ದು ಇಬ್ಬರು ಕೇಂದ್ರ ಸಚಿವರಾದ ಜಿ.ಪಿ. ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಅವರು ತಾವೇ ಖುದ್ದಾಗಿ ಹೋಗಿ ಅವರ ಉಪವಾಸ ಸತ್ಯಾಗ್ರಹವನ್ನ ಮುಕ್ತಾಯಗೊಳಿಸಿದ್ದಾರೆ. ಅಷ್ಟೇ ಅಲ್ಲ, ಸ್ವತಃ ಪ್ರಧಾನಿ ಮೋದಿ ಅವರೇ ಸೋನಂ ವಾಂಗ್ಚುಕ್ ಅವರ ಆರೋಗ್ಯ ಚೆನ್ನಾಗಿರಲಿ, ಅವರು ವೈದ್ಯರ ಸಲಹೆ ಮೇರೆಗೆ ತೂಕ ಹೆಚ್ಚಿಸಿಕೊಳ್ಳಲಿ, ಅವರು ಬೇಗ ಚೇತರಿಸಿಕೊಳ್ಳಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಟ್ವೀಟ್ ಮಾಡಿದ್ದಾರೆ. ಆದರೆ ಈ ಹೋರಾಟ ಶುರು ಆದಾಗಿನಿಂದ ಕೆಲವು ಕ್ರಿಯೇಟರ್ಸ್ ಸೋನಂ ವಾಂಗ್ಚುಕ್ ಅವರನ್ನು ಚೈನೀಸ್ ಏಜೆಂಟ್ ಹಾಗೂ ಸಿಜೆಪಿ ಅವರನ್ನ, ವಿದ್ಯಾರ್ಥಿಗಳನ್ನ ಮತ್ತು ಹೋರಾಟ ಮಾಡ್ತಾ ಇದ್ದ ಇತರೆ ಜನರನ್ನ ಪಾಕಿಸ್ತಾನಿ ಏಜೆಂಟ್, ಆಂಟಿ ನ್ಯಾಷನಲ್, ದೇಶದ್ರೋಹಿ ಎಂದೆಲ್ಲ ಕರೆಯುತ್ತಿದ್ದರು ಮತ್ತು ಇವರಿಗೆಲ್ಲ ಬೇರೆ ದೇಶಗಳಿಂದ ಫಂಡ್ ಬರ್ತಾ ಇದೆ ಅಂತ ಆವೇಶದಿಂದ ಹೇಳ್ತಾ ಇದ್ರು. ಮತ್ತೆ ಇಷ್ಟೊಂದು ದೊಡ್ಡ ಆಂಟಿ ನ್ಯಾಷನಲ್ ವ್ಯಕ್ತಿಗೆ ಸರ್ಕಾರ ಈ ಮಟ್ಟಿಗೆ ಬೆಂಬಲ ಹಾಗೂ ಕಾಳಜಿ ಏಕೆ ತೋರಿಸುತ್ತಿದೆ? ಯುವ ಸಿಂಹಗಳ ಹೋರಾಟದ ಆರ್ಭಟಕ್ಕೆ ಸ್ವತಃ ಮೋದಿ ಅವರೇ ಏಕೆ ತಲೆಬಾಗಿದ್ದಾರೆ? ಹಾಗಾದ್ರೆ ಆ ಫಂಡ್ ಇಂದ ಇವರಿಗೂ ದುಡ್ಡು ಹೋಗ್ತಾ ಇದೆನಾ? ಇದು ನನ್ನ ಪ್ರಶ್ನೆ ಅಲ್ಲ, ಇದು ಅಂಧಭಕ್ತರ ಪ್ರಶ್ನೆ.